ಅಲಿಯಾಸ್ ಗೇಟ್ ನಾರಾಯಣ ಸ್ವಾಮಿ ಅಂತ ನಾವು ಯುವ ಕಾಂಗ್ರೆಸ್ ಅವರು ಕರೀತಾ ಇದ್ದೀವಿ. ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಕುಟುಂಬದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಗವರ್ನರ್ವರೆಗೂ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ನೀವೆಲ್ಲ ಗಮನಿಸ್ತಾ ಇದ್ದೀರಾ. AICC ಅಧ್ಯಕ್ಷರಾದ ಖರ್ಗೆ ಸಾಹೇಬರು ಈ ರಾಷ್ಟ್ರ ಕಂಡ ಮಹಾನ್ ನಾಯಕರಲ್ಲೊಬ್ಬರು. ಅವರ ಹತ್ರ ಬಹಳಷ್ಟು ಜನ ಪ್ರಯೋಜನ ಪಡ್ಕೊಂಡಿದ್ದಾರೆ. ಲಕ್ಷಾಂತರ ಜನ ಅವ್ರ ಮನೆ ಮುಂದೆ ಬಂದು ಅವ್ರ ಸಹಾಯ ತಗೊಂಡಿದ್ದಾರೆ. ಆ ಸಹಾಯ ತಗೊಂಡೋದ್ರಲ್ಲಿ ಜಾಸ್ತಿ ತಗೊಂಡ್ರವರು ಈ ನಾರಾಯಣ ಸ್ವಾಮಿ ಅವರು. ಅವ್ರನ್ನ BJPಯವರು ಗುರುತಿಸಿ ಇವರೇನೋ ದೊಡ್ಡ ನಾಯಕ ಅಂತ ಹೇಳಿ BJPಗೆ ತಗೊಂಡು ಅವ್ರನ್ನ MLC ಮಾಡಿರೋದಕ್ಕೆ ಕಾರಣನೂ ಖರ್ಗೆ ಸಾಹೇಬ್ರೆ. ಖರ್ಗೆ ಸಾಹೇಬರು ಇಲ್ಲದೆ ಹೋಗಿದ್ರೆ ಆ ಮನುಷ್ಯ ಅಷ್ಟು ದೊಡ್ಡದಾಗಿ ಬೆಳೀತಾನೆ ಇರಲಿಲ್ಲ, BJPಯವ್ರ ಕಣ್ಣಿಗೂ ಬೀಳ್ತಾ ಇರಲಿಲ್ಲ. BJPಯವ್ರಿಗೆ ಒಬ್ಬ ಕೂಗು ಮಾರಿ ಬೇಕಾಗಿತ್ತು. ಇವ್ರಿಗೂ ಸ್ವಲ್ಪ ಹೊಟ್ಟೆಪಾಡಿಗೋಸ್ಕರ ಇವರು BJPಗೆ ಹೋದರು. ಖರ್ಗೆ ಸಾಹೇಬ್ರೆ 2002ರಲ್ಲಿ ಇವ್ರನ್ನ KHBಗೆ ಮೆಂಬರು ಮಾಡಿದರು, ಹೌಸಿಂಗ್ ಬೋರ್ಡ್ಗೆ. ಆಮೇಲೆ ರೈಲ್ವೆ ಬೋರ್ಡ್, ಸೆಂಟ್ರಲ್ ರೈಲ್ವೆ ಬೋರ್ಡ್ ಚೇರ್ಮನ್ನು ಮಾಡಿದರು. ಇಲ್ಲಿ ಸ್ಟೇಟ್ ಅರಣ್ಯ ಇಲಾಖೆ ಚೇರ್ಮನ್ನು ಮಾಡಿದರು. ಇಷ್ಟೆಲ್ಲ ಪ್ರಯೋಜನ ನಾರಾಯಣ ಸ್ವಾಮಿ ಪಡ್ಕೊಂಡಿದ್ದಾರೆ ಖರ್ಗೆ ಸಾಹೇಬ್. ಅವರ ಕುಟುಂಬದ ವಿರುದ್ಧ ಮಾತಾಡೋದು ನಾಚಿಕೆಗೇಡು ಅಂತ ನಾನು ಭಾವಿಸ್ತೀನಿ. ಅಷ್ಟೆಲ್ಲ ಪ್ರಯೋಜನ ಪಡ್ಕೊಂಡು ಇವತ್ತು ಅವ್ರ ವಿರುದ್ಧ ಮಾತಾಡ್ತಾ ಇರೋದು ಅವರ ನೀಚತನವನ್ನು ಎತ್ತಿ ತೋರಿಸ್ತಾ ಇದೆ. ಇಷ್ಟಕ್ಕೂ ಈ ಮನುಷ್ಯನ ಇತಿಹಾಸ ಬಹಳ ಕೆಲವರಿಗೆ ಗೊತ್ತಿದೆ. ಇವರು KHB ಮೆಂಬರ್ ಆಗಿದ್ದಾಗ, ಹೌಸಿಂಗ್ ಬೋರ್ಡ್ ಮೆಂಬರ್ ಆಗಿದ್ದಾಗ ಆದರ್ಶ ಎಜುಕೇಷನಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಕ್ರಿಯೇಟ್ ಮಾಡಿಕೊಂಡು ಹೊಸಕೋಟೆಯಲ್ಲಿ 25,000 ಅಡಿ ಸ್ಕ್ವೇರ್ ಫೀಟು ಜಾಗ CA ಸೈಟ್ನ ಅಲಾಟ್ ಮಾಡಿಸ್ಕೊಳ್ತಾರೆ. ಎಜುಕೇಷನ್ ಟ್ರಸ್ಟ್ ನಡೆಸ್ತೀವಿ ಅಂತ ಹೇಳಿ. ಆದರೆ ಅವ್ರು ಮಾಡಿರೋದೇನಲ್ಲಿ ಇವತ್ತು ದಿ ಫೇಮಸ್ ಆನಂದ್ ದಮ್ ಬಿರಿಯಾನಿ ಇರೋದು ಅದೇ ಜಾಗದಲ್ಲಿ. ಆನಂದ್ ದಮ್ ಬಿರಿಯಾನಿಗೆ ಇವರು ಬಾಡಿಗೆ ಕೊಟ್ಟಿದ್ದಾರೆ. ಇವ್ರಿಗೆ ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಇದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ. ಮತ್ತೆ ಮೈಸೂರಲ್ಲಿ ಹೆಬ್ಬಾಳ ಸೆಕೆಂಡ್ ಸ್ಟೇಜಲ್ಲಿ KDFB ಅವರು ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ಗಂತ ಜಾಗ ಮಾಡಿದಾಗ ಅಲ್ಲಿ ಸಾಫ್ಟ್ವೇರ್ ಪ್ಯಾಕೇಜಿಂಗ್ ಡೆವಲಪ್ಮೆಂಟ್ ಪಾರ್ಕ್ ಅಂತ ಹೇಳಿ 2 ಎಕರೆ ಅಲಾಟ್ ಮಾಡಿಸ್ಕೊಂಡಿರ್ತಾರೆ. KDB ರೂಲ್ಸೇ ಹೇಳುತ್ತೆ 2 ವರ್ಷದಲ್ಲಿ ನೀವೇನು ಉದ್ದೇಶಕ್ಕೋಸ್ಕರ ನೀವು ತಗೊಂಡಿದ್ದೀರ ಜಾಗ, ಆ ಉದ್ದೇಶಕ್ಕೋಸ್ಕರ ಶುರು ಮಾಡಬೇಕು ಅಂತ. 18 ವರ್ಷ ಆಯಿತು, ಇದುವರೆಗೂ ಅಲ್ಲಿ ಏನೂ ಮಾಡಿಲ್ಲ. ಒಂದು ಶೆಡ್ ಹಾಕ್ಬಿಟ್ಟು ಅದಕ್ಕೆ ಯಾರು ಬಾಡಿಗೆ ಕೊಡೋಣ ಅಂತ ಕಾಯ್ಕೊಂಡು ಕೂತವ್ರೆ. ಇಂಥವ್ರು ಇವತ್ತು ತಮ್ಮ ತಟ್ಟೆಯಲ್ಲಿ ಹೆಗ್ಣ ಬಿದ್ದಿದ್ರೆ ಬೇರೆಯವ್ರ ತಟ್ಟೆಯಲ್ಲಿ ಜಿರಳೆ ತೋರಿಸೋಕ್ಕೆ ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು ಖಂಡಿಸ್ತಾ ಇದ್ದೀವಿ. ಛಲವಾದಿ ನಾರಾಯಣ ಸ್ವಾಮಿ ಮೇಲೆ ಈಗಾಗಲೇ KPCC ಅವರಿಂದಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈ ಮನುಷ್ಯ ತನ್ನ ಜೀವನ ಸ್ಟಾರ್ಟ್ ಮಾಡಿದ್ದೆ ಒಂದು ರೋಲ್ ಕಾಲ್ ಪತ್ರಿಕೆ ಶುರು ಮಾಡಿಕೊಂಡಿದ್ದ. ಆ ಪತ್ರಿಕೆ ಹೆಸರು ಹೇಳ್ತೀನಿ. ವಿಶ್ವ ಪ್ರಪಂಚ ಅಂತ ಒಂದು ಪತ್ರಿಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದ. ಅದರ ಉದ್ದೇಶ ಏನು, ಜನಜಾಗೃತಿ ಮೂಡಿಸೋದಾಗಲಿ ಅಥವಾ ಜನಗಳಲ್ಲಿ ನಡೀತಾರೋ ನ್ಯೂಸ್ ಆಗಲಿ ತರೋಂಥದ್ದಲ್ಲ. ಕೆಲವು ಅಧಿಕಾರಿಗಳನ್ನ ಹೆದರಿಸಿ ವಸೂಲಿ ಮಾಡೋದಕ್ಕಂತೇಳಿ ವಿಶ್ವ ಪ್ರಪಂಚ ಅಂತ ಹೇಳಿ ಒಂದು ಪತ್ರಿಕೆ ತೆರೆದಿದ್ದ. ಅದು ಅಷ್ಟೊಂದು ಸಕ್ಸಸ್ ಆಗದೇ ಇದ್ದಾಗ ಛಲವಾದಿ ಸಂಘಟನೆ ಅಂತ ಮಾಡಿಕೊಂಡು ಯಾರ್ಯಾರು ಈ ಛಲವಾದಿ ಗುಂಪಿಗೆ ಸೇರಿದಂಥವ್ರು, ಅಂದರೆ ಈ ರೈಟ್ ಕಮ್ಯುನಿಟಿ, SCಗಳಲ್ಲಿ ರೈಟ್ ಟು ಲೆಫ್ಟ್ ಅಂತ ಬರ್ತದೆ ನಿಮಗೆ ಗೊತ್ತು. ಆ ರೈಟ್ ಟು ಕಮ್ಯುನಿಟಿಗೆ ಯಾರ್ಯಾರು ಸೇರ್ತಾರೆ ಅಂತ ಅಧಿಕಾರಿಗಳ ಹತ್ರ ನಿಮಗೋಸ್ಕರ ನಾನು ಹೋರಾಟ ಮಾಡ್ತೀನಿ ಅಂತೇಳಿ ಅದೊಂದು ರೋಲ್ ಕಾಲ್ ಸಂಸ್ಥೆಯಾಗಿ ಮಾರ್ಪಟ್ಟಿತ್ತು. ಆ ನಂತರ ನಾವು ಯುವ ಕಾಂಗ್ರೆಸ್ಸಿಂದ ನೋಡ್ತಾ ಇದ್ದೀವಿ, ಬಂಗಾರಪ್ಪನ ಮನೆ ಗೇಟ್ ಕಾಯ್ತಾ ಇದ್ರು ಇವರು. ಬಂಗಾರಪ್ಪನ ಮನೆಗೆ ಯಾರು ಬರ್ತಾರೆ ಹೋಗ್ತಾರೆ ಎಲ್ಲರನ್ನ ಮಾತಾಡ್ಸ್ಕೊಂಡು ಅಲ್ಲೇ ಇರ್ತಾಯಿದ್ರು. ಕಡೆಗೆ ಬಂಗಾರಪ್ಪನ ಹತ್ರ ಏನೂ ಬೇಳಿಲ್ಲ ಅಂತ ಹೇಳಿ ಲಾಸ್ಟ್ಗೆ ಖರ್ಗೆ ಅವ್ರ ಮನೆ ಹತ್ರ ಬಂದರು. ಖರ್ಗೆ ಅವ್ರ ಮನೆ ಹತ್ರ ಮಾಡ್ತಾಯಿದ್ದು ಅದೇ ಕೆಲಸ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಕೊಡುಗೆ ಕೊಟ್ಟಿರೋದು ನಾರಾಯಣ ಸ್ವಾಮಿ ಅವ್ರದ್ದು ಅಷ್ಟರಲ್ಲೇ ಇದೆ. ಅವ್ರು ಸೆಕ್ರೆಟರಿನ ಮಾಡಿದ್ರು, ನಾರಾಯಣ ಸ್ವಾಮಿನ KPCC ಸೆಕ್ರೆಟರಿ ಮಾಡಿದ್ದು ಕೂಡ ಅಷ್ಟೊಂದೇನು ಪರಿಣಾಮಕಾರಿಯಾಗಿ ಕೆಲಸನೂ ಮಾಡಲಿಲ್ಲ. ಮಾಡ್ತಾ ಇದ್ದೇನೆ ಖರ್ಗೆ ಮನೆ ಗೇಟ್ ಕಾಯ್ತಾ ಇದ್ರು ಅಷ್ಟೇ.
ಖರ್ಗೆ ಅವರು ಪಾಪ ಏನೋ ಕರುಣೆ ತೋರಿಸಿ ಅವ್ರನ್ನ ಈ ಹಂತಕ್ಕೆ ಬೆಳೆಸಿದ್ರು. ಅಂಥವ್ರ ಮೇಲೆ ಇವತ್ತು BJP ಅವ್ರ ಮಾತು ಕೇಳಿಕೊಂಡು ಏನು ಅಲ್ಪಾವಧಿ ಇದೆ ಇವ್ರದ್ದು MLC, ಏನು ಪೂರ್ಣಾವಧಿ MLC ಅಲ್ಲ, ಇವರು ಅಲ್ಪಾವಧಿ, ಅದನ್ನ ಉಳಿಸ್ಕೋಬೇಕು, BJPಯ ನಾಯಕರನ್ನ ಮೆಚ್ಚಿಸ್ಬೇಕಂತ ಹೇಳಿ ಖರ್ಗೆ ಅವ್ರ ಮೇಲೆ ಇವನು ಬಿದ್ದವನು. ಸೊ ಇದನ್ನು ಖಂಡಿಸಿ ನಾವು ಈ ಪತ್ರಿಕೆ ಗೋಷ್ಠಿ ಕರೆದಿದ್ದೀವಿ. ನಮ್ಮ ಅನಿಸಿಕೆಗಳನ್ನು ನಾವು ಹೇಳಿದ್ದೀವಿ. ನಿಮ್ಮ ಮೂಲಕ ನಾನು ಛಲವಾದಿ ನಾರಾಯಣ ಸ್ವಾಮಿಗೆ ಏನು ಹೇಳ್ತೀನಿ ಅಂದರೆ, ಇನ್ನಾದರೂ ತಾವು ಬಾಯಿ ಮುಚ್ಕೊಂಡು ನೀವು ಕೃತಜ್ಞತೆ ಇಲ್ಲದೇ ಇದ್ರೂ ಪರವಾಗಿಲ್ಲ, ಆ ಕುಟುಂಬದ ಮೇಲೆ, ಆ ನಾಯಕರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ನಿಲ್ಲಿಸಬೇಕು ಅಂತೇಳಿ ಈ ಮೂಲಕ ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಮ್ಮ ಗೌತಮ್ ಸಾಹೇಬರು ಸಾಕಷ್ಟು ಛಲವಾದಿ ನಾರಾಯಣ ಸ್ವಾಮಿ ಬಗ್ಗೆ ಮಾತಾಡಿದ್ದಾರೆ. ಛಲವಾದಿ ಅಂತ ಹೆಸರನ್ನ ತಗೊಂಡು ಈಗಾಗಲೇ ಗೌತಮ್ ಅವರು ಹೇಳಿದಂಗೆ ಸಾಕಷ್ಟು ಅಧಿಕಾರಿಗಳ ಮೇಲೆ ನಿಮ್ಮ ಹಕ್ಕಿಗೆ ಹೋರಾಟವನ್ನು ಮಾಡ್ತೀನಿ ಅಂತ ಹೆಸರನ್ನ ಪಡೆದು ಇವರು ಒಬ್ಬರು ಕಾಂಗ್ರೆಸ್ ಪ್ರಾಡಕ್ಟ್. BJP ಅವರು ತಮಗೆಲ್ಲ ಗೊತ್ತಿದ್ದಂಗೆ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಬೆಳೆಸತಕ್ಕಂಥ ನಾಯಕರನ್ನ ಕೊಂಡ್ಕೊಳ್ಳತಕ್ಕಂಥ ಪ್ರಯತ್ನ ಮತ್ತು ಆಡಳಿತಕ್ಕೆ ನಿಮಗೆಲ್ಲ ಗೊತ್ತಿದೆ. ಅಸ್ಸಾಂನ ಮುಖ್ಯಮಂತ್ರಿ ಇವತ್ತು RSS ಅವರು ಏನು ಹೇಳ್ತಾರೆ ಅದು ಮಾತ್ರ ಮಾತಾಡ್ತಾನೆ, ಕಾಂಗ್ರೆಸ್ನ ಪ್ರಾಡಕ್ಟ್ ಅವರು. ಅದೇ ರೀತಿ ನಮ್ಮ ಛಲವಾದಿ ನಮ್ಮ ಕಾಂಗ್ರೆಸ್ನ ಪ್ರಾಡಕ್ಟು. ಖರ್ಗೆ ಸಾಹೇಬರ ಕೃಪೆ ಅವನ ಮೇಲೆ ಇದ್ದು ಅವನಿಗೆ ಹೌಸಿಂಗ್ ಬೋರ್ಡ್ ಮೆಂಬರ್ ಮಾಡಿದ್ರು, ರೈಲ್ವೆ ಬೋರ್ಡ್ನ ಚೇರ್ಮನ್ ಮಾಡಿದ್ರು, ಫಾರೆಸ್ಟಿನ ಕರ್ನಾಟಕ ಫಾರೆಸ್ಟ್ನಲ್ಲಿ ಒಂದು ಸದಸ್ಯರು ಮಾಡಿ ಅವನಿಗೆ ಒಂದು ನಾಯಕತ್ವವನ್ನು ಕೊಟ್ಟಿದ್ವಿ. ಯಾಕಂದರೆ ಅವನೊಬ್ಬ ನಮ್ಮ SC ಸಮಾಜಕ್ಕೆ ಸೇರ್ತಾನೆ, ಅವನು SC ರೈಟ್ ಛಲವಾದಿ ಅಂತ ಒಂದು ಹೋರಾಟ ಮಾಡ್ತಂತ ಹಿನ್ನೆಲೆಯಲ್ಲಿ ಅವನಿಗೆ ಒಂದು ಬೆಳೆಸಿದ್ರು. ಆದರೆ ಅವನು ಒಂದು ಕಡೆ ಎಲ್ಲೋ ಒಂದು ಕಡೆ ನಮ್ಮ ಇಡೀ ದೇಶದಲ್ಲಿ ಇವತ್ತು ನಮ್ಮ ಖರ್ಗೆ ಸಾಹೇಬರು ಹೆಸರು ಪಡೆತಕ್ಕಂಥದ್ದು ಸೋಲ್ಜರ್ ಸರ್ದಾರ. ಬೆಂಗಳೂರಾಗಲಿ ಕರ್ನಾಟಕ ಆಗಲಿ ನಮ್ಮ AICC ಅಧ್ಯಕ್ಷನಾಗಿ ಇವತ್ತು ಕೆಲಸ ಮಾಡ್ತಿರ್ತಕ್ಕಂಥದ್ದು. ಅವರು ಕುಟುಂಬದ ಮೇಲೆ ಇವನು ಮಾತಾಡ್ತಕ್ಕಂಥ ಯೋಗ್ಯತೆ ಅವನಿಗೆ ಇದೆಯಾ ಅಂತ ಒಂದು ಪ್ರಶ್ನೆ. ಮತ್ತೆ ಇವತ್ತು BJP ಅವರು ಅವನಿಗೆ ಹೇಳಿ ನೀನು ಮಾತಾಡಪ್ಪ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಖರ್ಗೆ ಸಾಹೇಬರ ಹತ್ರದಲ್ಲಿ ನೋಡಿರ್ತಕ್ಕಂಥ ಒಂದು ಛಲವಾದಿ ನಾಯಕ. ಈ ಖರ್ಗೆ ಅವ್ರಿಗೆ ಅಟ್ಯಾಕ್ ಮಾಡ್ಬೇಕಂದ್ರೆ ಈಗ ನಮಗೆಲ್ಲ ಗೊತ್ತಿರ್ತಕ್ಕಂಥ ಮನೆಯಲ್ಲಿ ಯಾರು ಹತ್ರದಲ್ಲಿ ಅವನು ತಾನೇ ಮಾತಾಡಿಸ್ಬೇಕು ಅಂತ ಅವನ ಕೆಲಸವನ್ನು ಈ BJP ಅವರು ಮಾಡೋದಕ್ಕೆ ಇವ್ರು ಮಾಡೋದು ಮರೆತು ನಮ್ಮ ನಾಯಕರು ಪ್ರಿಯಾಂಕ್ ಖರ್ಗೆ ಆಗಲಿ ನಮ್ಮ ಖರ್ಗೆ ಸಾಹೇಬರಾಗಲಿ ಅವ್ರ ಮೇಲೆ ಮಾತಾಡ್ತಾರೆ ಸರಿ ಇಲ್ಲ ಅಂತ ನಾವು ಜಿಲ್ಲಾ ಅಧ್ಯಕ್ಷರು ಖಂಡಿಸ್ತಾ ಇದ್ದೇವೆ. ಮತ್ತೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ದಯವಿಟ್ಟು ನೀನು ಮಾಡಿದ ತಪ್ಪನ್ನ ನೀನು ಫಸ್ಟು ಸರಿಪಡಿಸ್ಕೊಳಪ್ಪ, ಆಮೇಲೆ ನಮ್ಮ ನಾಯಕರ ಮೇಲೆ ಆರೋಪ ಮಾಡು. ಸುಮ್ಮನೆ ನೀನು RSS BJP ಮೆಚ್ಚಿಸು ಕೆಲಸವನ್ನು ಮಾಡಕ್ಕೆ ಹೋಗ್ಬೇಡ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಮ್ಮ ಇಬ್ಬರು ಜಿಲ್ಲಾಧ್ಯಕ್ಷರುಗಳು ಹೇಳಿದ ರೀತಿಯಲ್ಲಿ ಅವರ ಹೆಸರಲ್ಲಿ ಗೇಟ್ ನಾರಾಯಣ ಸ್ವಾಮಿ ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ರು. ಅವರಲ್ಲಿ ಛಲವಾದಿ ಅಂತ ಹೇಳಿದ್ದಾರೆ. ಯಾವುದಕ್ಕೆ ಛಲವಾದಿ ಆಗಬೇಕಾಗಿತ್ತು? ತನ್ನ ಸಮಾಜವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಛಲ ಇರಬೇಕಾಗಿತ್ತು. ಅದಕ್ಕೆ ತಕ್ಕಂತೆ ಹೆಸರಿಲ್ಲ ಅವ್ರಿಗೆ. ಹೇಳೋದು ಛಲವಾದಿ ಅಂತ. ಯಾವುದರಲ್ಲಿ ಛಲ ಅವ್ರಿಗೆ? ತನ್ನ ಸ್ವಂತ ಆಸ್ತಿಗಳನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಛಲ ಇದೆ. ಇದನ್ನು ನಮ್ಮೆಲ್ಲ ಅಧ್ಯಕ್ಷರುಗಳು ಹೇಳಿದ್ದಾರೆ. ನಾವು ಖಂಡಿತವಾಗಿ ಇಂಥ ಒಂದು ಮಾತುಗಳನ್ನು ಅವರು ಕೂಡಲೇ ನಿಲ್ಲಿಸಬೇಕು. ಹಿಂದೆ ಒಂದು ಕಾಲದಲ್ಲಿ ನಮ್ಮ RSSನ್ನು ಚಡ್ಡಿ ಅಂತ ಹೇಳ್ಕೊಂಡು ಚಡ್ಡಿ ವಿರುದ್ಧ ಇಡೀ BJPಯವರ ಚಡ್ಡಿಗಳನ್ನು ತಗೊಂಡು ಹೆಗಲ ಮೇಲೆ ಹೊತ್ಕೊಂಡು ಹೋದವರು. BJP ಪಕ್ಷ ಯೂಸ್ ಆ್ಯಂಡ್ ಥ್ರೋ ಮಾಡೋವಂಥ ಪಕ್ಷ ಅದು. ಇವರೇನೋ ಹೈಲೈಟ್ ಆಗಿ ದೊಡ್ಡ ನಾಯಕ ಅಂತ ಅಲ್ಲಿ ಅನ್ನಿಸ್ಕೊತಿದ್ದಾರೆ. ಅದು ಅವ್ರಿಗೆ ಅಂತ್ಯ ಅಂತ ಅವ್ರಿಗೆ ಗೊತ್ತಿಲ್ಲ. BJP ಪಕ್ಷ ಪರಿಶಿಷ್ಟ ಜಾತಿ ವರ್ಗದವ್ರನ್ನ, ಹಿಂದುಳಿದ ವರ್ಗದವರನ್ನ ಯೂಸ್ ಆ್ಯಂಡ್ ಥ್ರೋ ಮಾಡೋವಂಥ ಒಂದು ಪಕ್ಷ. ಅದು ಒಂದು ಇವಾಗಲೇ ಅವರು ಎಚ್ಚೆತ್ಕೊಂಡು ತನ್ನ ನಿಲುವನ್ನು ಬದಲಾಯಿಸ್ಕೋಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಅವರು ಈಗಾಗಲೇ ನಮ್ಮ ಅಧ್ಯಕ್ಷರುಗಳು ಹೇಳಿದಾಗೆ ಅವರ
ಮಾತನ್ನು ಅಲ್ಲಿಗೆ ಕೊನೆಗೊಳಿಸಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಬೇರೆ ರೀತಿಯಲ್ಲಿ ಪ್ರತಿಭಟನೆಗೆ ಆರಂಭ ಮಾಡಬೇಕಾಗಿ ಬರುತ್ತಂತ ಈ ಸಮಯದಲ್ಲಿ ಹೇಳ್ತೀನಿ. ಧನ್ಯವಾದ. ಲೋಕಾಭಿರಾಮ ಸಂದರ್ಭ ಏನು ಸರ್? ಅವರು ಲೋಕಾಭಿರಾಮಕ್ಕೆ ಮಾತಾಡ್ತಾ ಇದ್ದಾರೆ. ನನಗೆ ಸಬ್ಜೆಕ್ಟ್ ತಗೋಬೇಕಿಲ್ಲ, ಬಟ್ ಸಂದರ್ಭ ಹೌದು, ಅವ್ರು ಹೇಳಿದ್ರು. ಅವ್ರೇನು ಲೋಕಾಭಿರಾಮವಾಗೇನು ಮಾತಾಡಿಲ್ಲ, ಬೇಕಂತಾನೆ ಹುನ್ನಾರ ಮಾಡಿ ಖರ್ಗೆ ಸಾಹೇಬ್ರ ಕುಟುಂಬಕ್ಕೆ ಧಕ್ಕೆ ತರಬೇಕು ಅಂತಲೇ ಅವರು ಮಾತಾಡಿರೋದು ಸ್ಪಷ್ಟವಾಗಿದೆ. ಅದು ಯಾವತ್ತೋ ಒಂದಿನ ಮಾತಾಡೋದು, ಹೋಗಿ ಗವರ್ನರ್ ತನಕ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ಇದು ಲೋಕಾಭಿರಾಮ ಸುಮ್ಮನೆ ಮಾಡಿರೋದಂತಲ್ಲ, ಅವ್ರು ಬೇಕಂತಾನೆ ಮಾಡ್ತಾರೋದು. ಅವ್ರ ಹಿಂದೆ BJP ಅವರು ಕೈವಾಡ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾರೆ. ವಿಶ್ವ ಪ್ರಪಂಚ ಅಂತ ಅವರು ಒಂದು ಪತ್ರಿಕೆ ಮಾಡಿದ್ರು. ಅದ್ರದ್ದು ನಾನು ಡಾಕ್ಯುಮೆಂಟ್ಸ್ ಏನು ತಂದಿಲ್ಲ, ಬಟ್ ಮಾಡಿರೋದಂತೂ ನಿಜ. ವಿಶ್ವ ಪ್ರಪಂಚ ಅಂತ ಪತ್ರಿಕೆ ಮಾಡಿ ಅಧಿಕಾರಿಗಳನ್ನ ಹರಾಸ್ ಮಾಡಿ ಅವ್ರ ಹತ್ರ ರೋಲ್ ಕಾಲ್ ಮಾಡಿ ಅವ್ರ ಹತ್ರ ಬೈಸ್ಕೊಂಡು ಅದಾದಮೇಲೆ ಅಲ್ಲೇನು ವರ್ಕೌಟ್ ಆಗಲಿಲ್ಲ ಅಂತ ಬಿಟ್ಬಿಟ್ರು ಅದನ್ನು. ಅದು ಅಲ್ಪಾವಧಿ. ಆವಾಗ ಅವ್ರು ಕಾಂಗ್ರೆಸ್ಸಲ್ಲಿ ಇರಲಿಲ್ಲ. ಹೌದು, ಫಸ್ಟ್ ಅವರು ಸ್ಟಾರ್ಟ್ ಮಾಡಿದ್ದು ಪತ್ರಿಕೆ, ಆಮೇಲೆ ಏನೋ ಚೀಟಿ ನಡೆಸ್ತಾ ಇದ್ರಂತ, ಬೀರು ಕೊಡ್ತೀನಿ ಅಂತ ಚೀಟಿ, ನಿಮ್ಗೆ ಗೊತ್ತಲ್ಲ, ಸ್ವಲ್ಪ ಫ್ಲೈ ಬೈ ನೈಟ್ ಚೀಟಿಗಳೆಲ್ಲ ನಡೆಸಿದ್ದಾರೆ, ಅವ್ರ ಸ್ನೇಹಿತರೆ ಹೇಳಿರೋದು. ಅದು ಬಿಟ್ಟು ನೆಕ್ಸ್ಟು ಅವರು ಛಲವಾದಿ ಅಂತ ಮಾಡಿಕೊಂಡು ರಾಜಕಾರಣಿಗಳಿಗೆ ಹತ್ರ ಆದರು. ಯಾರ್ಯಾರು ರೈಟ್ ಲೀಡರ್ಸ್ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಅವರಿಂದ ಸಭೆ ಮಾಡ್ತೀನಿ, ಸಂಘಟನೆ ಮಾಡ್ತೀನಿ ಅಂತ ಹೇಳಿ ಅವ್ರ ಹತ್ರ ವಸೂಲಿ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಆಮೇಲೆ ಅವರು ಬಂಗಾರಪ್ಪನ ಮನೆಗೆ ಹೋದರು. ಅಧಿಕೃತವಾಗಿ ಅವ್ರು ಸೇರಿದ್ದು ಹೌಸಿಂಗ್ ಬೋರ್ಡಲ್ಲಿ ಅವ್ರು ಏನು ಅಕ್ರಮ ಮಾಡಿದ್ದಾರೆ ಅಂತ ಬೆಳಕಿಗೆ ಬಂದಿರಲಿಲ್ಲ ಆವಾಗ. ಅದು ಒಳೊಳಗೆ ಏನೋ ಮಾಡ್ಕೊಂಡಿದ್ರು. ಇದು ರೀಸೆಂಟಾಗಿ ಅವರು ಆನಂದ್ ದಮ್ ಬಿರಿಯಾನಿಗೆ ಅವರು ಕೊಟ್ಟ ಮೇಲೆ ಗೊತ್ತಾಗಿದ್ದು, ಇದು ಅದೇ ಜಾಗ, ಅವ್ರು ಏನು ಎಜುಕೇಷನ್ ಟ್ರಸ್ಟ್ಗೆ ತೊಗೊಂಡಿದ್ದಾರೆ, ಇದು ಅದೇ ಜಾಗ ಅಂತ ಗೊತ್ತಾಗಿದ್ದು ಆನಂದ್ ದಮ್ ಬಿರಿಯಾನಿ ಮಾಡಿದ ಮೇಲೆ. ನಾವು ಸುಮ್ಮನೆ ಇದ್ವಿ. ಈಗ ನಾವು ಯಾಕೆ ಮಾತಾಡೋದು ಅಂತ ಹೇಳಿ ನಾವು ಸುಮ್ಮನೆ ಇದ್ವಿ, ದಲಿತರ ಬಗ್ಗೆ ಯಾಕೆ ಮಾತಾಡೋದು ಅಂತ. ಬಟ್ ಅವ್ರಾಗ ಅವರೇ ಕೆದ್ಕೊಂಡು ತನ್ನ ತಲೆ ಮೇಲೆ ತದ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಸಮುದ್ರ ಇದ್ದಂಗೆ, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಸೇರ್ತಾರೆ, ಅವನಿಂದನೇ ಏನೋ ಸಹಾಯ ಆಗುತ್ತೆ ಪಕ್ಷಕ್ಕೆ ಅಂತ ಹೇಳಿ ಸೇರಿಸ್ಕೊಂಡಿದ್ರು. ಅಲ್ಲ, ಇದೆಲ್ಲ ಹಿನ್ನೆಲೆ ನಮಗೆ ಅವಾಗ ಗೊತ್ತಿರಲಿಲ್ಲ. ನಾವು ಯಾರ್ದು ಬಯೋಡಾಟಾ ನೀನೇನಪ್ಪ ಫ್ರಾಡ್, ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಏನು ಆಗಿರ್ಲಿಲ್ವಲ್ಲ ಅವಾಗ. ಇಲ್ಲ, ಅದ್ರ ಬಗ್ಗೆ ಈಗ ನಾವು ಈಗಾಗಲೇ ಕಂಪ್ಲೇಂಟು ಹೌಸಿಂಗ್ ಬೋರ್ಡ್ಗೆ ಕೊಟ್ಟಿದ್ದೀವಿ. ಅದು ವಾಪಸ್ ತಗೋಬೇಕು ಅಂತ ಹೇಳಿ ನಾವು ಬೇಡಿಕೆ ಇಟ್ಟಿದ್ದೀವಿ. ಹೌದು, ಇಲ್ಲ, ನಾವು ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿರಲಿಲ್ಲ. ಗೊತ್ತಿದ್ರು ಕೂಡ ಸುಮ್ಮನೆ ಇದ್ರು, ಏನೋ ಆಗಿರುತ್ತೆ, ಯಾಕೆ ಸುಮ್ಮನೆ ಅಂತ. ಸುಮ್ಮನೆ ನಾವು ಅವರು ಹೋಗಿ BJP ಸೇರ್ಕೊಂಡ ತಕ್ಷಣ ವಿಚಾರ ಗೊತ್ತಿಲ್ಲ. ಈಗ ಖರ್ಗೆ ಸಾಹೇಬರು ಕುಟುಂಬದ ಮೇಲೆ ಆರೋಪ ಮಾಡಿದ ನಂತರ, ವೈಯಕ್ತಿಕ ಆರೋಪ ಮಾಡಿದ ನಂತರ ನಮಗೆ ಒಳಗೆ ಬಂತು ಇವನು ಒಂದು ತಪ್ಪು ಮಾಡಿದ ನಂತರ ನಮ್ಮ ಮಾಹಿತಿ ತೊಗೊಂಡಿರ್ತಕ್ಕಂಥದ್ದು. ನಮ್ಮ ಜೊತೆ ಇದ್ದಾಗ ಅನುಕೂಲ ಪಡ್ಕೊಂಡಿದ್ದ ಹೌಸಿಂಗ್ ಬೋರ್ಡ್ ಸರ್ಕಾರ, ನಮ್ಮ ಸರ್ಕಾರ ಮಾಡಿದ್ದು, ನಮ್ಮ ಸರ್ಕಾರ ಇದ್ದಾಗ ಅಲಾಟ್ಮೆಂಟ್ ಮಾಡ್ಕೊಂಡಿರ್ಬೋದು. ಏನೋ ಒಳ್ಳೆ ಉದ್ದೇಶಕ್ಕೆ ಏನೋ ಕಾರ್ಯ, ಅವನೇನೋ ಎಜುಕೇಷನ್ ಸೊಸೈಟಿ ಮಾಡಿದ್ದಾನೆ, ಸ್ಕೂಲ್ ಮಾಡ್ತಾನೆ, ಕಾಲೇಜ್ ಮಾಡ್ತಾನೆ, ಕೊಟ್ಟಿರ್ಬೋದು, ಸಹಜ. ವೈಯಕ್ತಿಕವಾಗಿ ಆರೋಪ ಮಾಡುತ್ತದೆ ಎಷ್ಟು ಮಟ್ಟ ಸರಿ ಅಂತ ಒಂದು ಪ್ರಶ್ನೆ ಬಂದಾಗ, ನಮ್ಮ ವ್ಯಕ್ತಿ ಮೇಲೆ ಮಾಡಿದಾಗ ನೀನೇನು ಮಾಡಿದೆ ಅಂತ ಡೆಫಿನೆಟ್ಲಿ ನೋಡಲೇಬೇಕಲ್ಲ. ಆ ವಿಚಾರ ಹಿನ್ನೆಲೆ ನೋಡಿದಾಗ ಇವ್ನು ಮಾಡೋದೆಲ್ಲ ತಪ್ಪು ಅಂತ ತೋರಿಸಿ, ನಾವೆಲ್ಲ ಶಾಸಕರು ಆಲ್ರೆಡಿ ಗವರ್ನರ್ಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಇವನ ಸದಸ್ಯತ್ವದ ಮತ್ತು ಇವನೇನು ವಿರೋಧ ಪಕ್ಷ ನಾಯಕರನ್ನು ರದ್ದುಪಡಿಸಿ ಅಂತಲೂ ಆಗ್ರಹ ಮಾಡಿದ್ದೀವಿ. ಅದೇ ನಾವು ಜಿಲ್ಲಾಧ್ಯಕ್ಷರು ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀವಿ.
ಸಾಕಲ್ಲ ನೀವೆಲ್ಲ ಬಂದಿರ್ತಕ್ಕಂಥ ಧನ್ಯವಾದಗಳು. ನಮ್ಮ ಮತ್ತೊಬ್ಬರು ಜಿಲ್ಲಾಧ್ಯಕ್ಷರು ಮಂಜುನಾಥ್ ಅವರು ಬಂದಾಗಲೂ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು.